ಬುಕ್ಸ್, ಸೋರ್ಸಸ್, ಸ್ಟ್ಯಾಂಡರ್ಡ್, ನಂತರ ಎಕ್ಸಾಮ್ ಬಗ್ಗೆ ಹೇಗೆ ಗೊತ್ತಾಗೋದು, ಯಾವಾಗ ಕಾಲ್ ಮಾಡ್ತಾರೆ, ಯಾವೆಲ್ಲ ಎಕ್ಸಾಮ್ಸ್ ಇವೆ ಅಂತ. ಇದಕ್ಕೆ ನೀವು ಸ್ವಲ್ಪ ಒಬ್ಸರ್ವೇಷನ್ ಇಟ್ಕೊಬೇಕು. ಈಗ ನಾವು ಇಂಡಿಯಾ ಫಾರ್ IAS ಒಂದು ಸಂಸ್ಥೆಯಾಗಿ ನಮ್ಮದೊಂದು ವಿನೂತನ ವೆಬ್ಸೈಟ್ ಡಿಸೈನ್ ಮಾಡಿದ್ದೀವಿ. ಆ ವೆಬ್ಸೈಟಲ್ಲಿ ನಿಮಗೆ ಎಕ್ಸಾಮಿನ ಪ್ರತಿಯೊಂದು ಹಂತದ ಬಗ್ಗೆ ಮಾಹಿತಿ ಸಿಗುತ್ತೆ, ಎಕ್ಸಾಮಿನ ಸ್ಟ್ರಾಟಜಿ ಬಗ್ಗೆ ಮಾಹಿತಿ ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಎಷ್ಟಿವೆ ಅದೆಲ್ಲ ಡೌನ್ಲೋಡ್ಗೆ ಅವೈಲೇಬಲ್ ಇದೆ, NCERTs ಯಾವುದೆಲ್ಲ ಆ ಎಲ್ಲ NCERTಸು ಫ್ರೀ ಡೌನ್ಲೋಡ್ಗೆ ಅವೈಲೇಬಲ್ ಇದೆ. ಎಲ್ಲವನ್ನೂ ಕೂಡ ನೀವು ಒಂದೇ ವೆಬ್ಸೈಟಲ್ಲಿ ನೋಡಿದಾಗ ನಿಮಗೆ ಆಲ್ ಯು ನೀಡ್ ಟು ಡೂ ಇಸ್ ಬ್ರೌಸ್, ಟೇಕ್ ದ ಇನ್ಫಾರ್ಮೇಷನ್ ನೆಸರಿ. ನಾವೆಲ್ಲರೂ ಕೂಡ ಸ್ಮಾರ್ಟ್ಫೋನ್ ಬಳಸ್ತೀವಿ, ಎಲ್ಲರೂ ಕೂಡ ವಾಟ್ಸಪ್ ಬಳಸ್ತೀವಿ, ಇನ್ಸ್ಟಾಗ್ರಾಮ್ ಬಳಸ್ತೀವಿ. ನಮಗೆ ಇಂಟ್ರೆಸ್ಟ್ ಇರೋ ಐಡಿಯಾನ ನಾವು ಹೇಗೆ ತಿಳ್ಕೊಳೋ ಇಚ್ಛೆ ಪಡ್ತೀವೋ ಇದನ್ನು ನಮ್ಮ ಕರಿಯರ್ ದೃಷ್ಟಿಕೋನದಿಂದ ಅಷ್ಟೇ ಎಫರ್ಟ್ ಹಾಕಬೇಕಾಗುತ್ತೆ. ನಾಳೆ ಒಂದು ಹೊಸ ಫಿಲಮ್ ರಿಲೀಸ್ ಆಗುತ್ತೆ ಅಂದರೆ ಅದನ್ನು ಎಲ್ಲಿ ಏನು ಅಂತ ತಿಳ್ಕೊಳೋದಕ್ಕಾಗಲಿ, ಅಥವಾ ಇದೆಲ್ಲ ವಿಷಯಗಳಿಗೆ ನಾವು ಏನು ಆಸಕ್ತಿ ವಹಿಸಿ, ಯಾಕೆ ಆಸಕ್ತಿ ವಹಿಸಿ, ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ಅದೇ ರೀತಿಯಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಥವಾ ನಾಗರಿಕ ಸೇವೆ ಪರೀಕ್ಷೆಗಳಿಗೆ ಏನು ಬೇಕು, ಯಾವ ಬುಕ್ಸು ಏನು ಅನ್ನೋ ಒಂದು ಆಸಕ್ತಿ ವಹಿಸಿದ್ರೆ ಅಂದರೆ ಎಲ್ಲ ನಿಮಗೆ ಸಿಗುತ್ತೆ. ಇಂಡಿಯಾ ಫಾರ್ IASನ ವೆಬ್ಸೈಟಲ್ಲಿ ಪ್ರತಿಯೊಂದರ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಸೊ ಈ ರೀತಿ ನಿಮ್ಮ ಪ್ರಿಪ್ರೇಷನ್ ಹಂತ ಹಂತವಾಗಿ ಸಾಗ್ತಾ ಹೋಗಬೇಕು. ಇಲ್ಲಿ ನಿಮ್ಮ ಮನಸ್ಥಿತಿ ಕೂಡ ತುಂಬ ಮುಖ್ಯ. ಯಾಕೆ ಅಂದರೆ ಬೇರೆ ಎಲ್ಲ ಎಕ್ಸಾಮ್ಸ್ನ ಇದು 1 ತಿಂಗಳು 2 ತಿಂಗಳ ಪ್ರಿಪ್ರೇಷನ್, ಇದು 1 ವರ್ಷದ ಪ್ರಿಪ್ರೇಷನ್. ಸೊ ನೀವು ಪ್ರಿಪ್ರೇಷನ್ ಶುರು ಮಾಡಿದಾಗಿಂದ, ನೀವು ಡಿಗ್ರಿ ಮಾಡ್ತಾ ಇದ್ದಾಗಲಿ ಅಥವಾ ಡಿಗ್ರಿ ಮುಗಿಸ್ದಾಗಲಿ, ನೀವು ಪ್ರಿಪ್ರೇಷನ್ ಶುರು ಮಾಡಿದಾಗಿಂದ ನಿಮ್ಮ ಎಕ್ಸಾಮಿನವರೆಗೂ ಕೂಡ ನಿಮ್ಮ ಮಾನಸಿಕ ಸಮತೋಲನವನ್ನು ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಯಾಕೆ ಅಂದರೆ ನಿಮ್ಮ ಸುತ್ತಮುತ್ತ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರ್ತವೆ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿತಾ ಇರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಕುಗ್ಗುವಂಥ ಅನುಭವ ಇರುತ್ತೆ. 1. 2, ನೀವು ಪ್ರಿಪ್ರೇಷನ್ ಮಾಡ್ತಾ ಇರುವಾಗ ಕೆಲವು ಟೆಸ್ಟ್ಗಳು ಸರಿಯಾಗಿಲ್ಲ, ಕೆಲವು ಮಾರ್ಕ್ಸ್ ಕರೆಕ್ಟಾಗಿ ಬಂದಿಲ್ಲ, ಅದು ಕೂಡ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿರುತ್ತೆ. ಈ ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತೀರಾ, ಈ ಎಲ್ಲದನ್ನೂ ಕೂಡ ವರ್ಕ್ ತೊಗೊಳ್ತಾ ಹೋಗಬೇಕು. ದಿಸ್ ಇಸ್ ದಿ ಐಡಿಯಾ ದಟ್ ಯು ಹ್ಯಾವ್ ಟು ಡೆವಲಪ್ ಆ್ಯಂಡ್ ವರ್ಕ್ ಸ್ಪೆಸಿಫಿಕಲಿ. ಅರ್ಥ ಆಯ್ತಲ್ವಾ? ಸೊ ದಿಸ್ ಸ್ಟೆಪ್ ಬೈ ಸ್ಟೆಪ್ ಐಡಿಯಾ ನೀವು ಕರೆಕ್ಟಾಗಿ ವರ್ಕ್ ಮಾಡಿದ್ದೀರಾ, ನೀವು ಐಡಿಯಾ ಬಿಲ್ಡ್ ಮಾಡಿದ್ದೀರಾ ಅಂದರೆ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್. ನೌ ಒನ್ಸ್ ಯು ಆರ್ ಇನ್ ಎ ಫೈನಲ್ ಇಯರ್ ಗ್ರ್ಯಾಜುಯೇಷನ್, ನಿಮಗೆ ಎಕ್ಸಾಮ್ ಟಾರ್ಗೆಟೆಡ್. ನೀವು ಫಸ್ಟ್ ಇಯರ್ ಗ್ರ್ಯಾಜುಯೇಷನ್ ಇದ್ದರೆ 3 years ಪ್ಲ್ಯಾನ್, ಸೆಕೆಂಡ್ ಇಯರ್ ಗ್ರ್ಯಾಜುಯೇಷನ್ ಇದ್ದರೆ 2 years ಪ್ಲ್ಯಾನ್. ಈ ರೀತಿ ಪ್ಲ್ಯಾನ್ ಇಟ್ಟು ವರ್ಕ್ ಮಾಡಬೇಕು. ಇನ್ನೊಂದು ಪ್ರಶ್ನೆ, ದಿನಕ್ಕೆ ಎಷ್ಟು ಗಂಟೆ ಓದಬೇಕು? ಈಗ ಜನರಲ್ ಕಾಮನ್ ಸೆನ್ಸಲ್ಲಿ ಏನಿದೆ, 14 ಗಂಟೆ ಓದಬೇಕು, 15 ಗಂಟೆ ಓದಬೇಕು, 15 ಗಂಟೆ ಓದಬೇಕು, ಇದೆಲ್ಲ ಸುಳ್ಳು. ಯಾವುದೇ ಒಬ್ಬ ಪ್ರಾಕ್ಟಿಕಲ್ ಮನುಷ್ಯ ಕೂಡ ಈ ದಿನಕ್ಕಿರೋ 24 ಗಂಟೆಯಲ್ಲಿ 16-18 ಗಂಟೆ ಓದೋದ್ರಲ್ಲೇ ಇರಬೇಕು ಅನ್ನೋದು ಪ್ರಾಕ್ಟಿಕಲಿ ಆಗದೆ ಇರೋದು. ಎಕ್ಸಾಮ್ ಏನು, ಎಕ್ಸಾಮಿನ ಡಿಮಾಂಡ್ ಏನು, ನಾನು ಯಾವ ಹಂತದಲ್ಲಿ ತಯಾರಿ ನಡೆಸ್ತಾ ಇದ್ದೀನಿ ಅನ್ನೋದನ್ನು ಮನದಲ್ಲಿಟ್ಟು ನೀವು ಪ್ರಿಪ್ರೇಷನ್ನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನಾನು ವರ್ಕ್ ಮಾಡ್ತಾ ಓದ್ಬೋದಾ, ಅಂದರೆ ನನಗೆ ಕೆಲಸದ ಅವಶ್ಯಕತೆ ಇದೆ, ಸೊ ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕೆಲಸ ಮಾಡ್ತಾ ಕೂಡ ಓದ್ಬೋದಾ? ನೀವು ಡೆಫಿನೆಟ್ಲಿ ಓದ್ಬೋದು. ನೀವು ಓದ್ತಾ ಇದ್ದೀರಾ, ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಓದ್ಬೋದಾ? ಡೆಫಿನೆಟ್ಲಿ ಓದ್ಬೋದು. ಸೊ ಎಲ್ಲ ರೀತಿಯಲ್ಲೂ ಓದುವಾಗ ನಿಮ್ಮ ವೈಯಕ್ತಿಕ ಅನುಗುಣವಾಗಿ ರೈಟ್ ಎಷ್ಟು ಟೈಮ್ ಇದೆ ದಿನದಲ್ಲಿ ಅನ್ನೋದನ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಕ್ಕೂ ಮುಖ್ಯವಾದದ್ದೇನು? ಡಿಸಿಪ್ಲಿನ್. ನೀವು ತುಂಬ ಕ್ಲಿಯರಾಗಿ ನಿಮ್ಮ ಪ್ಲ್ಯಾನ್ಗೆ ಸ್ಟಿಕ್ ಆಗೋ ರೀತಿಯಲ್ಲಿ ಒಂದು ಡಿಸಿಪ್ಲಿನ್ ಬಂದರೆ ನೀವು ಡೆಫಿನೆಟ್ಲಿ ಕ್ಯಾನ್ ವರ್ಕ್. 1 ವರ್ಷದ ಪ್ಲ್ಯಾನ್, 2 ವರ್ಷದ ಪ್ಲ್ಯಾನ್ ಕ್ಲಿಯರಾಗಿ ಡ್ರಾ ಮಾಡಿ ಅದಕ್ಕೆ ನೀವು ಸ್ಟಿಕ್ ಆಗಿದ್ದೀರಾ ಅಂತಂದರೆ 90% ನಿಮ್ಮ ಸಕ್ಸಸ್ ಗ್ಯಾರಂಟಿಡ್. ಅದು ನಿಮಗೆ ನೀವು ಹಾಕ್ಕೊಳ್ಳೋವಂಥ ಟೈಮ್ಲೈನ್. ರೈಟ್? ಇಲ್ಲಿ ನೀವು ಯಾರನ್ನೂ ಮೆಚ್ಚೋದಕ್ಕಾಗಿ ಅಂತಲ್ಲ, ನಿಮ್ಮ ಭವಿಷ್ಯಕ್ಕೆ ನೀವು ಕಂಡಿರೋವಂಥ ಕನಸನ್ನು ನನಸು ಮಾಡೋದಕ್ಕೆ ನೀವು ಎಫರ್ಟ್ ಹಾಕಬೇಕಾಗಿರೋದು. ಸೊ ಪ್ರಿಲಿಮಿನರಿ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ಗೆ ಸಾಕಷ್ಟು ಪ್ರಿಪ್ರೇಷನ್, ಬುಕ್ ಓರಿಯೆಂಟೆಡ್ ಆಗಿ, ಕೋರ್ಸ್ ಓರಿಯೆಂಟೆಡ್ ಆಗಿ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಎಲ್ಲ ಸಬ್ಜೆಕ್ಟ್ಸ್ನು ಸಮಗ್ರವಾಗಿ ಗ್ರಹಿಸುವಂಥ ಅವಶ್ಯಕತೆ ಇರುತ್ತೆ. ಐಡಿಯಾಸ್ನ ಜನ್ರೇಟ್ ಮಾಡಿ ಆ ನಿಟ್ಟಿನಲ್ಲಿ ಎಫರ್ಟ್ ಹಾಕೋತಾರೆ. ಸೊ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಇರುವಂಥ ಪ್ರಿವಿಯಸ್ ಇಯರ್ ಕ್ವೆಶನ್ಸ್, ನಾನು ಕಲಿತಾ ಇರೋವಂಥ ವಿಷಯಗಳು, ಅದನ್ನು ಪ್ರಿವಿಯಸ್ ಇಯರ್ ಕ್ವೆಶನ್ಸ್ಗೆ ತಾಳೆ ಹಾಕಿ ಅದನ್ನು ರಿವೈಸ್ ಮಾಡುವಂಥದ್ದು, ಸಾಕಷ್ಟು ಟೆಸ್ಟ್ಗಳನ್ನು ತಗೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು. ಇದೆಲ್ಲ ಮಾಡಿದಾಗ ನೀವು ಮಾಡಬಹುದಾದಂತಹ ಎಲ್ಲ ತಪ್ಪುಗಳನ್ನು ಅಲ್ಲೇ ಮಾಡಿಬಿಟ್ರೆ, ಆ ತಪ್ಪುಗಳಿಗೆ ನಾವು ಉಪಾಯಗಳನ್ನು ಕಂಡುಕೊಳ್ತಾ ಹೋದಾಗ ಆಟೋಮ್ಯಾಟಿಕಲಿ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ರೈಟ್? ನೀವು ಯಾವಾಗಲೂ ಕೂಡ ಕಟ್ ಆಫನ್ನು ಟಾರ್ಗೆಟ್ ಮಾಡಿದೆ, ಕಟ್ ಆಫ್ಗಿಂತನೂ 15-20 ಮಾರ್ಕ್ಸ್ ಎಕ್ಸ್ಟ್ರಾ ಟಾರ್ಗೆಟ್ ಮಾಡಬೇಕು. ಆವಾಗ ಏನಾಗುತ್ತೆ, ನೀವು ರಿಸಲ್ಟ್ಗೆ ವೆಯ್ಟ್ ಮಾಡುವಂಥ ಸಂದರ್ಭ ಇರಲ್ಲ. ಬಾರ್ಡರ್ ಲೈನಲ್ಲಿದ್ದೀನಿ, ಈ ಮಾರ್ಕ್ಸ್ ಇನ್ನೊಂದು ಸ್ವಲ್ಪ ಬಂದಿದೆ, ಇನ್ನೊಂದು ಸ್ವಲ್ಪ ಆಗಲಿಲ್ಲ ಅಂದರೆ ಅನ್ನೋ ಯೋಚನೆ ಇರೋದಿಲ್ಲ. ಕ್ಲಿಯರ್ ಕಟ್ಟಾಗಿ ಎಫರ್ಟ್ ಆಗ್ತಾ ಹೋಗ್ತೀರ. ಈ ರೀತಿ ನಿಮ್ಮ ಐಡಿಯಾ ಜನ್ರೇಟ್ ಮಾಡ್ತಾ ಹೋಗ್ತೀವಿ. ಮೇನ್ಸ್ಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ರೈಟಿಂಗ್ ಪ್ರಾಕ್ಟೀಸ್. ಮೇನ್ಸ್ ಆ್ಯಸ್ ವಿ ಡಿಸ್ಕಸ್ಡ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ತುಂಬ ರೈಟಿಂಗ್ ಪ್ರಾಕ್ಟೀಸ್ ಬೇಕು.
ಬಿಕಾಸ್ ಇಲ್ಲಿವರೆಗೂ ನೀವು 100 ಮಾರ್ಕ್ಸ್ ಬರೆಯೋ ಅಭ್ಯಾಸ ಇರುತ್ತೆ. ಈಗ ಅದೇ 3 ಗಂಟೆಯಲ್ಲಿ ನೀವು 250 ಮಾರ್ಕ್ಸ್ ಬರೀಬೇಕು. ಕಂಟಿನ್ಯೂಸ್ ರೈಟಿಂಗ್ ಮಾಡಬೇಕು. ಸುಮ್ಮನೆ ಬರೆಯೋದು ಅಂತಲ್ಲ, ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಬೇಕು, ಅದ್ರ ಡಿಮಾಂಡ್ ಅಡ್ರೆಸ್ ಮಾಡಬೇಕು. ಸೊ ಆ ರೈಟಿಂಗ್ ಪ್ರಾಕ್ಟೀಸ್ ತುಂಬ ಮುಖ್ಯ. ಸೊ ನಿಮ್ಮ ಪ್ರಿಪ್ರೇಷನ್ ಸ್ಟೇಜಲ್ಲೇ ಡೈಲಿ ಒಂದೊಂದು ಆನ್ಸರ್ ಥರ ಪ್ರಾಕ್ಟೀಸ್ ಮಾಡಿಸ್ತೀವಿ. ನಂತರ ಡೈಲಿ 2 ಆನ್ಸರು. ಸೊ ಒಂದು ಸತಿ ಕೂತ್ರೆ ನೀವು 3 ಗಂಟೆಯಲ್ಲಿ ನೀವು ಆ 250 ಮಾರ್ಕ್ಸ್ ಬರೀಬೇಕು ಅಂದಾಗ ಒಂದು 10 ಮಾರ್ಕ್ಸ್ಗೆ ನಾನು 7-8 ನಿಮಿಷದಲ್ಲಿ ಬರಿತೀನಿ, ಒಂದು 15 ಮಾರ್ಕ್ಸ್ಗೆ 9 ನಿಮಿಷದಲ್ಲಿ ಬರಿತೀನಿ. ಈ ರೀತಿ ನಿಮ್ಮ ಮನಸ್ಸಿದೆ, ನೀವು ಅದಕ್ಕೆ ಅಳವಡಿಸ್ಕೊಳ್ತಾ ಹೋಗಿ ನೀವು ಎಫರ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ. ದಟ್ ಈಸ್ ಹೌ ಯು ನೀಡ್ ಟು ಬ್ಯಾಲೆನ್ಸ್ ಯುವರ್ ಪ್ರಿಪ್ರೇಷನ್ ಟು ದಿ ಡಿಮಾಂಡ್ ಆಫ್ ದಿ ಎಕ್ಸಾಮ್, ಐಡಿಯಾ ಆಫ್ ದಿ ಎಕ್ಸಾಮ್ ಸ್ಪೆಸಿಫಿಕ್ಲಿ. ಓಕೆ, ದಟ್ಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಯು ಹ್ಯಾವ್ ಟು ಡೆವಲಪ್. ಓಕೆ, ಸ್ಟೆಪ್ ವೈಸ್ ದಟ್ ಯು ನೀಡ್ ಟು ಪ್ರಿಪೇರ್, ರೈಟ್.